ಯುಗಾದಿಗೆ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡಕ್ಕೆ ಇವಾಗ ನಾನು ಹೊರಟಿದ್ದೀನಿ ಹುಡುಗರ್ನ. ಅಷ್ಟು ಬೇಗ ನನಗೆ ತಿನ್ಸಿದ್ರೆ ನಾನು ಬಿಡ್ತೀನಾ? ಇವಾಗ ನೆಕ್ಸ್ಟ್ ಲೆವೆಲ್ ಏನಂದ್ರೆ ಹುಡುಗರ ಎಲ್ಲ ಬೇಗ ಕೆಳಗಡೆ ಬರ್ರೋ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಸೊ ಇವಾಗ ಅವರೆಲ್ಲ ಕೆಳಗಡೆ ಬರ್ತಾರೆ. ಇವಾಗ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ. ಇವಾಗ ಇಲ್ಲಿ ಸಗಣಿ ಎಲ್ಲಿ ಸಿಗುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಸಗಣಿ ತಗೊಂಡ್ಬಂದು ಇಲ್ಲಿ ಸಾರಿಸಿ ಇವಾಗ ಅವರು ರಂಗೋಲಿ ಬಿಡ್ತಾರೆ ಗೈಸ್. ಹುಡ್ಗಿರ ನಿಮ್ಗಂತೂ ಸಖತ್ ಎಂಟರ್ಟೈನ್ಮೆಂಟ್, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹುಡ್ಗಿರ್ ಹಿಂಗೂ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹುಡ್ಗಿರ ನಾವ್ ಹೆಂಗೋ ರೆಡಿ ಆಗ್ತೀವಿ, ಆದ್ರೆ ಈ 3 ಜನನ್ ರೆಡಿ ಮಾಡ್ಸೋದಿದ್ಯಲ್ಲ, ಸೊ ಇವಾಗ ನಿಮ್ ಟಾಸ್ಕ್, ಫಸ್ಟ್ ಟಾಸ್ಕ್ ಏನಂದ್ರೆ ಫಸ್ಟ್ ಇರಿ ತೇಜು ಬ್ರೋ ಜಾಗ್ವಾರ್ ಅಲ್ಲಿ ಸಖತ್ತ ಕಾಣ್ತಾರೆ ಬ್ರಾ. ಪ್ರೀತಿ ಅಭಿಮಾನ ಮನ್ಸಲ್ಲಿರ್ಲಿ. ಸೊ ನಾನ್ ಕೊಡೋ ಟಾಸ್ಕ್ ನ ಕಂಪ್ಲೀಟ್ ಮಾಡೋ ಧೈರ್ಯ ನಿಮ್ಗಿದ್ಯಾ? ಎಲ್ಲ ಅದೇ ನಮ್ಗೆ ಟಾಸ್ಕ್ ಕೊಡೋ ಧೈರ್ಯ ನಿಮಗಿದ್ಯಾ? ಏನ್ ಅನ್ಕೊಂಡಿದ್ದೀರಾ? ಇನ್ನೂ ಗೊತ್ತಿಲ್ಲ ಏನಂತ. ಏನ್ ಅನ್ಕೊಂಡಿದ್ದೀರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನಿಮ್ಮ ಫಸ್ಟ್ ಟಾಸ್ಕ್, ನಿಮ್ಮ ಹತ್ರ ಇವಾಗ ಜಸ್ಟ್ 15 ನಿಮಿಷ ಟೈಮ್ ಇರುತ್ತೆ ನಿಮ್ಗೆ. 15 ನಿಮಿಷದಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದು ಹೇಳು. ಗೈಸ್ ನಾವು ಇವಾಗ ನಿಮಗೆ 15 ನಿಮಿಷ ಟೈಮ್ ಕೊಡ್ತೀವಿ. 15 ನಿಮಿಷದಲ್ಲಿ ಸಗಣಿನ ಹುಡುಕ್ಬೇಕು. ಬ್ರೋ ಇರು ಬ್ರೋ, ಕತೆ ಜಾಸ್ತಿ ಆಗೈತಿ. ಕಮೆಂಟ್ ಅಲ್ಲಿ ಸಗಣಿನ ಹುಡುಕಿ ಅದನ್ನ ತಗೊಂಡ್ಬಂದು ಮನೆ ಮುಂದೆ ಸಾರಿಸ್ಬೇಕು. ಬರೀ 15 ನಿಮಿಷದಲ್ಲಿ ಮಾತ್ರ. ನಮ್ಗೆ ಎಕ್ವಿಪ್ಮೆಂಟ್ ಯಾರು ಕೊಡ್ತಾರೆ? ಎಕ್ವಿಪ್ಮೆಂಟ್ಸ್ ಹುಡುಕ್ರಿ. 5 minutes extra for your equipment research. ಬಕೆಟ್. ಸೊ ತಪ್ಪೆ ಎಷ್ಟು ತರಬೇಕು? ತಪ್ಪೆ ಎಷ್ಟಿದೆಯೋ ಅಷ್ಟು. ಅಲ್ಲ ತಾರು ತಪ್ಪೆ ತೋರಿಸ್ತಾರ, ತಪ್ಪೆ ತೋರಿಸ್ತಾರ. ಎಂತ ಜನ ಯಪ್ಪ. ಸಿಮೆಂಟ್ ಹುಡು ಬ್ರೋ. ಅಲ್ಲ ಬ್ರೋ, ಬೇಗ ಹೋಗಿ ಅಲ್ಲ ಸರಿ, ಕಾಂಕ್ರೀಟ್ ರೋಡ್ ಮೇಲೆ ಯಾರು ಬ್ರೋ ತಪ್ಪೆ ತೋರಿಸ್ತಾರೆ? ಗೈಸ್ ನಾನು ಇವಾಗ ಟೈಮ್ ಸ್ಟಾರ್ಟ್. ಇಲ್ದಿರೋ ನೆಪಗಳೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಬೇಡಿ. ಗೋ, ಏನೋ ಹೇಳಿದ್ರಲ್ಲ. ಸೊ ಇವಾಗ ನಿಮ್ಗೆ 5 minutes ಮೋರ್ ಕೊಡ್ತೀವಿ ಫಾರ್ ಯೋರ್ ರಿಸರ್ಚ್ ಆನ್ ಯೋರ್ ಎಕ್ವಿಪ್ಮೆಂಟ್ಸ್. ಇನ್ನೂ ಒಂಚೂರು 5 minutes ಕೊಡಿ, ಪ್ಯಾಂಟ್ ಲೂಸ್ ಐತೆ. ನನ್ನ ಮೊಬೈಲ್ ನನಗೆ ಕೊಡಿ, ಅವ್ರ ಮೊಬೈಲ್ ಅವ್ರು ಮಾಡ್ತಾರೆ, ಅವ್ರ ಮೊಬೈಲ್ ಅವ್ರು ಮಾಡ್ತಾರೆ. ಓಕೆ, ಇವಾಗ ಅವ್ರವ್ರ ಮೊಬೈಲ್ ಅವ್ರವ್ರ ಕೈಲಿರುತ್ತೆ. ದೇ ವಿಲ್ ಹ್ಯಾವ್ 20 minutes ಟೈಮ್. ಈ 20 minutes ಅಲ್ಲಿ ಅವರೇ ಎಕ್ವಿಪ್ಮೆಂಟ್ ಹುಡುಕಿ ಹೋಗಿ ತಗೊಂಡ್ಬರ್ತಾರೆ. ಸೊ ಅವರೇ ತಗೊಂಡ್ಬಂದು ಎಲ್ಲ ಮಾಡ್ತಾರೆ. ಯೋರ್ ಟೈಮ್ ಸ್ಟಾರ್ಟ್ಸ್ ಇನ್ 3, 2, 1 ಗೋ. ಫಸ್ಟ್ ಬಕೆಟ್ ಹುಡುಕ್ರಲ್ಲೇ. ಬ್ರೋ ಬನ್ನಿ ವಾಪಸ್ ಮನೆಗೆ ಹೋಗೋಣ. ಗೊತ್ತಿಲ್ಲ ಬ್ರೋ. ಪುಟ ಇಲ್ಲಿ ತೊಂಪೆ ಎಲ್ಲಿ ಸಿಗುತ್ತೆ? ಗೈಸ್ ಇಲ್ಲಿ ನೋಡಿ, ಅವ್ರು ಇಬ್ರು ಹುಡಿಕ ಓಡೈತವ್ರೆ. ಅವ್ರು ಎಲ್ಲಿ ಹುಡುಕಿ ಅವ್ರ ಕೈ ಎಲ್ಲಿ ಸಿಗ್ತದ ನಾನು ಅದನ್ನೇ ಎತ್ಕೊಂಡ್ ಬಂದ್ಬಿಡ್ತೀನಿ ಗೈಸ್, ಅಷ್ಟೇನೆ. ಅವ್ರ ಪಾಡಿಗೆ ಅವ್ರು ಹುಡುಕ್ಲಿ. ಇತ್ತಿಂದ ಓಡೋಗೋದಲ್ಲ ಗೈಸ್ ಇಂಪಾರ್ಟೆಂಟ್, ಹತ್ತಿಂದ ಓಡ್ ಬಂದು ಯಾರು ತಾರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅಯ್ಯೋ ಬಕೆಟು. ಬ್ರೋ ನನಗೆ ಇದು, ನೀವು ಬೇಕಾದ್ರೆ ಬೇರೆ ಹುಡುಕೊಳ್ಳಿ. ಹೌದಾ ಬ್ರೋ, 3 ಜನದು ಒಂದಿನ ಹಾಕೊಂಡು ಬನ್ನಿ. ವಿನ್ನರ್ ಯಾವ ತರ ಇದು? ಕೇಳಿಸ್ಕೊಳ್ಳಿ, ಒಂದಿಷ್ಟು ತಪ್ಪೆ ಆದ್ರೆ ಸಾಕಾಯ್ತಿದೆ. ಅವರೇ ವಿನ್ನರ್. ಫಸ್ಟ್ ಹೋಗ್ರಿ, ಇನ್ನೂ ಬೇಜಾನ್ ಕೆಲಸ ಐತೆ. ಬ್ರೋ ಸಪರೇಟ್ ಬ್ರೋ. ನಾವ್ ಹೇಳಿದ್ ಲೊಕೇಶನ್ಗೆ ಜಸ್ಟ್ 10 minutes ವಾಕ್ ಅಲ್ಲಿ ಇಲ್ಲೇ ಇತ್ತು ಹಸು ಇರೋ ಜಾಗ. ಬೈದನ್ ಅವರೆಲ್ಲ ಹೋಗಿದ್ದಾರೆ. ಪಾಪ ಪಾಪ ಪಾಪ. ಆಮೇಲೆ ಹಸುಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ, ರೋಡಲ್ಲಿ ತೊಪ್ಪೆ ಇಕ್ಕಿರ್ತವೆ, ಇಂಥ ಕಡೆ ಎಲ್ಲ ಇಕ್ಕಿರಲ್ಲ. ಸೊ ನಾವು ಆದಷ್ಟು ರೋಡ್ನ ಅಬ್ಸರ್ವ್ ಮಾಡ್ಬೇಕು ಗೈಸ್, ಅಷ್ಟೇ, ಇನ್ನೇನಿಲ್ಲ. ಗೈಸ್ ಇದರಲ್ಲಿ ಕ್ಲಾರಿಟಿ ಇಲ್ಲ. ಬೈದನ್ ಅವ್ರು ಓಡೋದನ್ನ ಕ್ಯಾಪ್ಚರ್ ಮಾಡೋ ಆಸೆ ತುಂಬಾ ಇದೆ ನನಗೆ. ಇಲ್ಲೆಲ್ಲ ಕವರ್ ಹುಡುಕ್ತಾ ಇದೀನಿ, ಕವರ್ ಸಿಗ್ತಲ್ಲ. ಅದೊಂದು ಕವರ್. ಇದೇ ಸಾಕಲ್ವಾ ತಪ್ಪೆದಾರಕ್ಕೆ? ಅಣ್ಣ ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಯಾವ ಕಡೆ ಅಣ್ಣ ಇರೋದು? ಹೊಡಿತೀಮ್ರ, ಪ್ಯಾಂಟ್ ಬೇರೆ ಲೂಸ್ ಐತೆ ಹೇಳ್ತಾ ಇದೀನಿ. ಮೆಲ್ಲಕ್ಕೆ ಹೋಗ್ಬೇಕು ನೀವು. ಆಕ್ಚುಲಿ ಬಕೆಟ್ ದೊಡ್ಡದಾಯ್ತು, ಅದಕ್ಕೆ ಆ ಕಡೆ ಈ ಕಡೆ ಇದೊಂದು ಐಟಮ್ ಇತ್ತು. ಇದನ್ನ ತಕಡಿ ಅಂತಾರೆ ಮಾರ್ಕೆಟ್ ಅಲ್ಲಿ. ತರಕಾರಿಗಳನ್ನೆಲ್ಲ ಅಳಿಯೋದಕ್ಕೆ, ತೂಕ ಅಳಿಯೋದಕ್ಕೆ ಬಳಸ್ತಾರೆ. ಸೊ ಇದ್ರಲ್ಲಿ ನಾನು ಸಗಣಿ ತುಂಬ್ಕೊಂಡು ಬರ್ತೀನಿ. ಅಯ್ಯೋ ಅವರಿಬ್ರು ಅಷ್ಟು ಮುಂದೆ ಕೊಡೋಗ್ಬಿಟ್ಟವ್ರಿಗೂ ಬುದ್ಧಿವಂತರು. ಓಕೆ, ಇವಾಗ ನಾನು ಹೋಗ್ಬೇಕು ಗೈಸ್. ಆಕ್ಚುಲಿ ಅವರೆಲ್ಲ ಆಧಾರ ಇಲ್ಲ ಹೋದ್ರೆ ಏನ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಬಿಡ್ತಾ.
ಬಾಳ್ಲಿ ಎತ್ಕೊಂಬತ್ತವ್ರೆ ಅಪ್ಪ ಗೈಸ್ ಹೋಗೋ. ಓಕೆ ಲೆಟ್ಸ್ ಗೋ. ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ, ದೇವಸ್ಥಾನ ಹತ್ರ ತಪ್ಪೆ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಗೈಸ್. ಈಗ ನನಗೆ ಈ ಕಡೆ ಸಗಣಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತು ಗೈಸ್, ಅದಕ್ಕೆ ನಾನು ಫಸ್ಟ್ ಓಡಾಗ್ತಾ ಇದ್ದೀನಿ. ಎಲ್ಲಿ ಬರ್ತಾನೆ ಇಲ್ಲ. ಓ ಅಲ್ಲಿ ಹಸು ಮೇಯ್ಸ್ತಾ ಇದ್ದಾರೆ, ಅಲ್ಲಿ ಹೋಗ್ತೀನಿ ನಾನು. ಗುಡ್ ಬಾಯ್ಸ್, ಗುಡ್ ಬಾಯ್ಸ್. ಸೀರಿಯಸ್ ಆಗಿ ಅಷ್ಟು ಈಸಿಯಾಗಿ ತಗೊಳಲ್ಲ ಇವರೆಲ್ಲ. ನಂದು ಕಾಮಿಡಿ ಅಲ್ಲ, ಅವ್ರು ಬಾಂಡ್ಲಿ ಹಿಡ್ಕೊಂಡು ಅದನ್ನ ತಗೊಂಡ್ರೆ ಬನ್ನಿ ತಿರ್ಸಿ, ನಿಮ್ಗೆ ತೊಪ್ಪೆ ಇಲ್ಲಿ ಸಿಗುತ್ತೆ. ಬ್ರೋ ನೀವು ನಿಮ್ ಸ್ಟ್ರಾಟಜಿ ಯೂಸ್ ಮಾಡಿ ಬ್ರೋ. ಯು ಅನ್ಎಜುಕೇಟೆಡ್. ವಾಟ್ ಯು ಥಿಂಕ್ ಅಬೌಟ್ ಆಫ್ ಮೀ? ಡೋಂಟ್ ಹಾರ್ಡ್ ವರ್ಕ್, ಜಸ್ಟ್ ಸ್ಮಾರ್ಟ್ ವರ್ಕ್. ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಯಾವ ಕಡೆ? ಇಲ್ಲಿ ಸಗಣಿ ಎಲ್ಲಿ ಸಿಗ್ತಿದೆ ಎಲ್ಲಮ್ಮ ದೇವಸ್ಥಾನ ಅಲ್ಲಿ ಸಗಣಿ ಸಿಗುತ್ತಲ್ವಾ? ಥ್ಯಾಂಕ್ ಯು ಬ್ರಾ. ರನ್ನಿಂಗ್ ರೇಸು ಒಂದು ಬೇಡ ಬ್ರೋ. ಬ್ರೋ ನನ್ನ ಪ್ಯಾಂಟ್ ಲೂಸ್ ಬ್ರೋ. ಅವರೆಲ್ಲ ಅಷ್ಟು ದೂರ ಎಲ್ಲ ನಡ್ಕೊಂಡು ಹೋಯ್ತವ್ರೆ ಪಾಪ, ತುಂಬ ಬುದ್ಧಿವಂತರು. ಈ ಕಡೆ ಹಸುಗಳಿದೆ, ನೋಡ್ಕೊಂಡೇ ಇಲ್ಲ ನನಗೆ. ಈ ಕಡೆ ಹಸುಗಳು ಕಾಣಿಸ್ತು. ಇವಾಗ ಅವ್ರ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಐತಲ್ಲ, ಅಯ್ಯೋ ಶಿಟ್, ಹಾಂ ಆ ಕಡೆ ಐತೆ ನೋಡಿ, ಆ ಸಗಣಿ ತಗೊಂಬಿಟ್ರೆ ನಂಗೆ ಟಾಸ್ಕ್ ಆಗೋಯ್ತು. ಯಾರು ಫಸ್ಟ್ ಸಗಣಿ ತರ್ತಾರೆ ಅನ್ನೋತಾನೆ ಕೆಲಸ. ಏನೇನು ಸಗಣಿ ತಂದು ಸಗಣಿ ಸರಿಸ್ಬೇಕು ಅಷ್ಟೇ ತಾನೆ. ಅವರೆಲ್ಲ ಬರ್ತಾರೆ, ಆಮೇಲೆ ನಾನು ಇವಾಗ ತಗೊಂಡ್ ಬರ್ತೀನಿ ತಡಿ. ಆಂಟಿ ಬರೀ ಇಂಥದೆಯಾ ಆಂಟಿ? ರಿಸ್ಟ್ರಿಕ್ಟೆಡ್ ಎಂಟ್ರಿ, ನೋ ಪರ್ಮಿಟ್. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ, ಒಂದೇ ನಿಮಿಷ ಬನ್ನಿ. ಡಾಗಿ ಕೂಲ್ ಡೌನ್, ಡಾಗಿ ಕೂಲ್ ಡೌನ್. ಯಾಕೆ ಇಷ್ಟು ಸೀರಿಯಸ್ ಅಣ್ಣ? ಸ್ವಲ್ಪ ಸಗಣಿ ಬೇಕಾಗಿತ್ತು ಅಣ್ಣ. ಇದಲ್ಲ, ಇದು ಹಸಿ ಸಗಣಿ ಇದ್ರಲ್ಲಿ ತಗೊಂಡು ಸ್ವಲ್ಪ ಅಣ್ಣ, ಒಂದು ಕೈ ಎರಡು ಕೈ ಆಗಷ್ಟು ಸಾಕಂಗೆ. ತಲೆ ಹೊಡಿಸ್ಬೇಕು, ತಲೆ. ಈಗ ಒಂದು ಕೆಲಸ ಮಾಡೋಣ, ಅಲ್ಲೇನಾದ್ರೂ ಒಂದೇ ಒಂದು ತಪ್ಪೆ ಇತ್ತು ಅಂದ್ರೆ ನಿಮ್ಗೆ ಅರ್ಧ ನನ್ಗೆ ಅರ್ಧ. ಬ್ರೋ ಇಲ್ಲ, ಓಕೆ ಡನ್. ಗೈಸ್, ನಾವು ಮೈಸೂರಿಂದ ಬಂದು ಈ ಬೆಂಗಳೂರಲ್ಲಿ ಒಂದು IT ಕೆಲಸ ಹುಡುಕ್ಬಿಡ್ಬೋದು. ಈ ತೊಪ್ಪೆ ಮಾತ್ರ ಹುಡ್ಕೈತಲ್ಲ ಗೈಸ್, ನಿಜವಾಗ್ಲೂ ಯಪ್ಪ. ವಾ ಗೈಸ್, ತೊಪ್ಪೆ ಬ್ರೋ ಭಯ ಐತೈತಿರಿ ಬ್ರೋ. ಗೈಸ್ ತೊಪ್ಪೆ ಐತೆ, ಗೈಸ್ ತೊಪ್ಪೆ ಸಿಕ್ತು ಫೈನಲಿ. ಬ್ರೋ ನೀವು ನನ್ನ ವಿಡಿಯೋ ಮಾಡಿ, ನಾನು ನಿಮ್ಮ ವಿಡಿಯೋ ಮಾಡ್ತೀನಿ. ಅಣ್ಣ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು ಅಣ್ಣ? ಕೌಶಿಕ್. ಥ್ಯಾಂಕ್ ಯು. ಬ್ರೋ ಆಯ್ತು ಎತ್ತಿ ಬ್ರೋ. ಹೆಂಗೆ ಎತ್ತಿ ಬ್ರೋ? ಬ್ರೋ ಮನೆಯವ್ರು ಕೇಳಿಲ್ಲ, ನಾವು ಬಂದ್ರೆ ಬಿಡ್ತಾರೆ ಸರ್. ಹೇಗೆ ನಮಗೆ ಸಾಕ್ಬಿಡಿ ಇನ್ನೆಷ್ಟು. ಗೈಸ್ ಮನೆಯವ್ರನ್ನು ಕೇಳಿಲ್ಲ, ಯಾರನ್ನು ಕೇಳಿಲ್ಲ. ಇಲ್ಲಿ ನೋಡಿ ಎಸ ಕಟ್ಟಾಕವ್ರೆ, ಇದೊಂದು ಶೆಡ್. ತೊಪ್ಪೆ ಕದೀತಾವ ಈ ಗೈಸ್. ಫೈನಲಿ ನಾನು ಈಗ ಒಂದು ತೊಪ್ಪೆನ ತಗೊಂಡಿದ್ದೀನಿ ಗೈಸ್. ಈಗ ಶರತ್ ಅವ್ರು ತಗೋತಾರೆ. ಬ್ರೋ ನಿಮ್ಮ ಮೊಬೈಲ್ ಮಾಡ್ಬೇಕು ಬ್ರೋ. ಏನಾಗಲ್ಲ ಮಾಡಿ ಬ್ರೋ. ಏನಾಗ ಮಾಡಿ. ನಾನು ಹಳ್ಳಿಯವನಾಗಿದ್ರು ತೊಪ್ಪೆ ಎತ್ತಿರ್ಲಿಲ್ಲ ಗೈಸ್. ನಾನು ಹಳ್ಳಿಯವನೇ, ಬಟ್ ಫಸ್ಟ್ ಟೈಮು ಸಗಣಿ ಎತ್ಕೊಳ್ತಾ ಇರೋದು, ತೊಪ್ಪೆ ಕದೀತಾ ಇರೋದು. ಪ್ಲೀಸ್ ಕಂಟಿನ್ಯೂ ಇನ್ ಯುವರ್ ಮೊಬೈಲ್. ದಿಸ್ ಇಸ್ ಮೈ ಬೈಕ್ ಬರಲಿಲ್ಲ. ಎಸ್ ಯು ಪೀಪಲ್, ವಾಟ್ ಯು ಥಿಂಕಿಂಗ್? ವಾಟ್ ಯು ಸಿ ಮೈ ಹ್ಯಾಂಡ್? ತಲೆ ಬಳಸ್ಬೇಕು, ತಲೆ. ಪಾಪ ಕಾಣಿಸ್ತಾನೆ. ಇವಾಗ ನಾವು ಎಷ್ಟು ಬೇಗ ಸಾರಿಸ್ಬಿಟ್ರೆ ಮಜಾ ಎಲ್ಲಿ ಬರ್ತದೆ? ಅವರು ಬರ್ಲಿ ತಡಿ. ಫೈನಲಿ ನಮಗೆ ತೊಪ್ಪೆ ಸಿಕ್ತು. ಈಗ ಇದನ್ನ ತಗೊಂಡ್ ಹೋಗ್ಬಿಟ್ಟು ಏನ್ ಬ್ರೋ ಸಾರಿಸ್ಬಿಟ್ಟು ರಂಗೋಲಿ ಬಿಡ್ಬೇಕಾ? ರಂಗೋಲಿ ಹೆಂಗ್ ಬಿಡೋದು ಬ್ರೋ? ನಾನು ಹುಲಿ ಬಿಡಿಸ್ತೀನಿ. ನಾನು ಚಿರತೆನೆ ಬಿಡಿಸ್ಬಿಡ್ತೀವಿ ಬ್ರೋ. ಅದೇ ಬಿಡ್ಸೋಣ. ಯಾಕೆ ನಾವು ರಂಗೋಲಿನ ಅದೇ ಟೈಪಲ್ ಬಿಡಿಸ್ಬೇಕು? ಹುಲಿ ಸಿಂಹ ಅದೇ ಬಿಡ್ಸೋಣ. ಹುಲಿ ಸಿಂಹ ನೋಡಿ, ನಾನು ಹುಲಿ ಅಂದ್ರೆ ಹುಲಿ ಬಿಡಿಸ್ಬೇಕಲ್ವಾ? ಸರ್ ನನ್ನ ಫೋಟೋ ತಗೊಂಡು ನೀವು ಬಿಡಿಸಿ. ಚಿರತೆ ಅಲ್ವಾ ಸರ್, ನಾನು ನಿಮ್ ಫೋಟೋ ತಗೊಂಡು ನಾನು ಬಿಡ್ತೀನಿ. ಉಲ್ಟಾ ಹೇಳ್ತಿದ್ರ ಬ್ರೋ? ನೀವು ಚಿರತೆ ಬ್ರೋ, ನಾನು ಉಲ್ಟಾ ಹೇಳ್ತಾ ಇದ್ದೀರಾ. ನೋಡಿ ಗೈಸ್, ಯುಗಾದಿ ದಿನ ಈ ತರ ಚಿಲ್ಲರೆ ಕ್ಯಾಶುವಲ್ಸ್ ಹಾಕೊಂಡ್ಬಿಟ್ಟು ಸುಮ್ನೆ ಸೂಟ್ ಆಗಿರೋ ಬಟ್ಟೆಗಳ ಸಗಣಿ ಅಂಟ್ಕೊಂಡ್ಬಿಡ್ತು. ಇನ್ನೆಲ್ಲ ಅನ್ಕೊಂಡೈತೆ, ಅದು ಗೊತ್ತಿಲ್ಲ. ಹೊಸ ಬಟ್ಟೆ ಗೈಸ್, ಬೇಗ ಡಮರು ಮತ್ತೆ ವಾಶ್ ಮಾಡಿಸ್ಬೇಕು ಇವಾಗ. ಸೊ ಈ ತರ ಒಂದು ಸಗಣಿ ಹಾಕೊಂಡು ಈ ತರ ಒಂದು ಏನದು ವಿಲೇಜ್ ಲೈಫ್ ಸ್ಟೈಲ್ನ ಎನ್ಕೌಂಟರ್ ಮಾಡ್ತಾ ಇದೀನಿ. ಸೊ ಇದು ನಿಮ್ ಸಪೋರ್ಟ್ ಇರ್ಲಿ. ಈ ಕಡೆ ಎರಡು ಕೈ ಬ್ಯುಸಿ ಆಗಿರೋದಕ್ಕೆ ಪೀಸ್ ತರ್ಸಕ್ಕಾಗ್ತಾ ಇಲ್ಲ. ಪೀಸ್ ಗೈಸ್, ಪೀಸ್. ಜೀವನದಲ್ಲಿ ಸಗಣಿನ ನಾನು ಎತ್ತಿ ಹಾಕೂ ಇಲ್ಲ ಅನ್ಸುತ್ತೆ, ನನ್ನ ಪ್ರಕಾರ ಹಾಕಿಲ್ಲ. ಇವಾಗ ಎತ್ತಿ ಹಿಡಿಯೋಂಗ ಆಗ್ಬಿಟ್ಟಿದೆ. ಯಪ್ಪ ಗೈಸ್, ಒಗ್ಗಟ್ಟಿನಲ್ಲಿ ಬಲವಿದೆ. ಅವರಿಬ್ರು ಒಗ್ಗಟ್ಟಾಗಿದ್ದಾರೆ. ಇನ್ನೊಂದು ಕೆಲಸ ಏನ್ ಮಾಡೋಣ, ತೇಜು ರಂಗೋಲಿ ಬಿಡಿಸ್ತಿರ್ತಾರೆ, ಕೆಡ್ಸ್ಬೋಣ. ನೀವೆಲ್ಲ ಫ್ರೆಂಡ್ಸ್ ಕರೆಕ್ಟ್ ಆಗಿರ್ಬೇಕಪ್ಪ. ಆಮೇಲೆ ನಮ್ದು ಕೆಡ್ಸ್ಬಿಡ್ರಿ ಅವರು.
ನಮ್ದು ಬಿಡಿಸಿ ಆದ್ಮೇಲೆ ಅಪ್ರೂವ್ ಆದ್ಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ. ಅಯ್ಯೋ ಅವ್ರು ಬಂದ್ಬಿಟ್ರು ಬಂದ್ಬಿಟ್ರು ಕಾಣಿಸ್ತವ್ರಲ್ಲ. ಫಸ್ಟ್ ಪಾಯಿಂಟ್ ಇದ್ದಿದ್ದು ಫಸ್ಟ್ ಸಾರಿಸ್ಬೇಕು ಅಂದ್ಬಿಟ್ಟು ಸಾರಿಸ್ಬೇಕು ಅಲ್ಲ ಅವ್ರು ನೋಡಿ. ಅವರು ಈಗ ಅವ್ರ ಹತ್ರ ಕವಿತಾ ಇದೀವಿ ನಾವು. ಅಲ್ಲಿದ್ದಾರೆ ನಾವು ಪಿಕಪ್ ಅವ್ರು ಪಿಕ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ಬ್ರೋ. ಬಾಣ್ಲಿ ಏನ ಅದೇನ್ ಅನ್ಕೊಂಡವ್ರು ಮಾರಾಯ. ಅಬ್ಬಾ ಆಗ್ಲೇ ತೇಜಸ್ ಅವ್ರು ಪಿಕ್ ಮಾಡ್ಕೊಂಡ್ ಬಂದ್ಬಿಟ್ಟಾರೆ. ಈ ಸಾರ್ಸೋದಕ್ಕೆ ನಾನು ಈ ತರ ಟೆಕ್ನಿಕ್ ಬಳಸ್ತಾ ಇದೀನಿ. ಫಸ್ಟ್ ನೀರು ಹಾಕ್ತಾ ಇದೀನಿ, ಆ ಬಕೆಟ್ ಒಳಗಡೆ ಇದನ್ನ ಹಾಕ್ತಾ ಇದೀನಿ, ಹಂಗೆ ಡೈರೆಕ್ಟ್ ಡಂಪು ಸಾಕು ನೀರು. ಇವಾಗ ಇದನ್ನ ಕೈಯಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಪರ್ಕೆ ಬೇಕಲ್ಲ, ಪರ್ಕೆ. ತೇಜ ನಿನ್ನ ಹತ್ರ 6 minutes ಲೆಫ್ಟ್ ಅಷ್ಟೇ. ತೇಜ ಕಮ್ ಆನ್ ಗೈಸ್, ನಿಮ್ಮ ಹತ್ರ 6 minutes ಲೆಫ್ಟ್. ಪರ್ಕೆ ಇದಾಗ ಗೊತ್ತಿಲ್ಲ ಅಲ್ಲ, ಹೋಗಿ ಹುಡ್ಕು. ಹೆಂಗೇನು ಗೈಸ್ 6 minutes ಲೆಫ್ಟ್, ಓಡ್ ಬರ್ರೋ. ಹೋದ್ರೆ ಹೋಯ್ತು. ಫೈನಲಿ ನಾವು ಇವಾಗ ಬಂದ್ವಿ. ನಮಗೋಸ್ಕರ ರೆಡಿ ಮಾಡ್ಕೊಂಡವ್ರೆ ಏನೋ ಬಕೆಟ್ ನೀರಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಲವ್ ಯು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಮುಟ್ಟಕ್ ಧೈರ್ಯ ಇದೆ ಬ್ರೋ ಅದನ್ನ. ನೀನ್ ಮುಟ್ಬಿಡ್ತೀವಿ ಸುಮ್ಮನೆ ಬ್ರೋ. ಖತಮ್, ಬಾಯ್ ಬಾಯ್, ಟಾಟಾ. ಅಲ್ಲಿ ಒಂದು ಪಾರ್ಟ್ ಆಫ್ ಪೋರ್ಷನ್ ಕವರ್ ಮಾಡ್ಕೊಳ್ಳೋ ನೀನು. ಸುದೀಪ್ ಶರತ್ ನೀವೇನ್ ಮಾಡ್ತಾ ಇದ್ದೀರಾ? ತೇಜಸ್ ಅವ್ರು ಚೆನ್ನಾಗಿ ತರಿಸ್ತವ್ರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏಯ್ ಹೋಗ್ರೋ. ಎಷ್ಟೋ ವರ್ಷಗಳಾಗಿತ್ತು. ತೇಜ ಕಮ್ ಆನ್ ತೇಜ. ಹೊಸ ಚಪ್ಪಲಿ ತೇಜ ಗಯ. ಇನ್ನು ನೆಟ್ಟಿಗೆ ಸಾರ್ಸು. ಪರ್ಕೆ ತಗೋ ತೇಜ. ಅಲ್ಲಿದೆ ತೇಜ. ಏ ನೀನ್ ಬರೀ ಸುದೀಪ್ ಅಂದ್ ಹಿಡಿಯ, ನಾನು ತೇಜಸ್ ಅವ್ರದ್ದು ಹಿಡಿತಾ ಇದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ